ಒಂದಾನೊಂದು ಕಾಲದಲ್ಲಿ ರಾಮಪುರ ಎಂಬ ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಅಂಡಾಲಪ್ಪ ಎಂಬ ವ್ಯಕ್ತಿ ಇದ್ದ. ಅವನಿಗೆ ತುಂಬಾ ನಿದ್ದೆ ಮಾಡುವ ಅಭ್ಯಾಸ ಇತ್ತು. ಒಂದು ದಿನ ಬೇರೆ ಊರಿಗೆ ಹೋಗಿ ವಾಪಸ್ ಬರುತ್ತಿದ್ದ. ಅದು ಕೂಡ ರೋಡಿನಲ್ಲಿ ನಡೆದುಕೊಂಡು. ನಡೆದು ಸುಸ್ತಾಗಿತ್ತು. ಹಾಗೋ ಹೀಗೋ ಊರನ್ನು ತಲುಪಿದ. ಸ್ವಲ್ಪ ಸಮಯದಲ್ಲಿ ಊರಿನ ಮಧ್ಯದಲ್ಲಿ ಇರುವ ಹಳ್ಳಿಕಟ್ಟೆ ಬಳಿ ಬಂದ. ಅಂಡಾಲಪ್ಪನಿಗೆ ತುಂಬಾ ಸುಸ್ತಾಗಿತ್ತು. ಹಾಗೆ ನಿದ್ದೆ ಕೂಡ ಬರುತ್ತಿತ್ತು. ಅದಕ್ಕೆ ತಕ್ಷಣ ಹೋಗಿ ಹಳ್ಳಿಕಟ್ಟೆ ಮೇಲೆ ಹೋಗಿ ಮಲಗಿದ. ಹೀಗೆ ಸಮಯ ಕಳೆಯಿತು. ಊರಿನ ಜನ ಆ ಕಡೆ ಈ ಕಡೆ ಓಡಾಡುತ್ತಿದ್ದರು. ಅದರಲ್ಲಿ ಯಾರೋ ಒಬ್ಬ, ಲೋ, ಏನೋ ಇವನು ಬೆಳಿಗ್ಗೆಯಿಂದ ಇಂಗೇ ಮಲಗಿದಾನೆ ಎಂದ. ಅದಕ್ಕೆ ಇನ್ನೊಬ್ಬ, ಲೋ, ನೋಡ್ರೋ, ಸತ್ತುಗಿತ್ತು ಹೋಗಿರ್ಬೇಕು ಎಂದ. ಈ ಥರ ಮಾತನಾಡುವುದನ್ನ ಗಮನಿಸಿದ ಅಲ್ಲಿನ ಜನ ಹತ್ತಿರ ಬಂದು ನೋಡಿದರು. ಯಾರೂ ಕೂಡ ಅಂಡಾಲಪ್ಪನನ್ನು ಎಬ್ಬಿಸಲು ಪ್ರಯತ್ನ ಪಡಲಿಲ್ಲ. ಅಷ್ಟರಲ್ಲಿ ಯಾರೋ ಒಬ್ಬ ಮುಂದೆ ಬಂದು, ನಾನು ಇವನನ್ನ ಎಬ್ಬಿಸುತ್ತೇನೆ ಎಂದು ಅವನ ಪಕ್ಕಕ್ಕೆ ಹೋದ. ಎಬ್ಬಿಸುಷ್ಟರಲ್ಲಿ ಅಂಡಾಲಪ್ಪ ತಟ್ಟನೆ ಎದ್ದೇ ಬಿಟ್ಟ. ಅದನ್ನು ಅಲ್ಲಿದ್ದ ಜನರು ನೋಡಿ ಗಾಬರಿಯಿಂದ ಹೊಡೆದರು. ದೂರ ಹೋಗಿ ಒಬ್ಬ, ಏನೋ ಬಂದಿರೋದು ಇವನಿಗೆ, ಈ ಥರ ಮಾಡ್ಬಿಟ್ಟ, ನನಗೆ ಜೀವ ಹೋದಂಗಾಯಿತು ಎಂದ. ನಂತರ ಅಲ್ಲಿದ್ದ ಜನರು ಅಂಡಾಲಪ್ಪನಿಗೆ ಬೈದು, ಲೋ ಅಂಡಾಲಪ್ಪ, ಹೋಗಿ ಮನೆಗೆ ಹೋಗಿ ಬಿತ್ಕೋ, ಇಲ್ಲಿ ಬಂದು ಯಾಕೆ ಜನರನ್ನು ಭಯಪಡಿಸ್ತೀಯಾ ಎಂದರು. ಆವಾಗ ಅಂಡಾಲಪ್ಪ ಸುಮ್ಮನೆ ತಲೆ ತಗ್ಗಿಸ್ಕೊಂಡು ಮನೆಯ ಕಡೆ ಹೊರಟ.